ಪರಪ್ಪನಗ್ರಹಾರ ಜೈಲಿಗೆ ಕೆಲವೇ ಕ್ಷಣಗಳಲ್ಲಿ ಪರಮೇಶ್ವರ್ ಕೂಡ ಭೇಟಿಯನ್ನು ಕೊಡ್ತಾರೆ ಗೃಹ ಸಚಿವರು. ಜೈಲಿನ ರಸ್ತೆಯಲ್ಲಿ ಸ್ವಚ್ಛತಾ ಕಾರ್ಯ ಕೂಡ ಮಾಡಲಾಗ್ತಾ ಇದೆ. ದರ್ಶನ್ಗೆ ರಾಜ್ಯಾತಿಥ್ಯ ಪ್ರಕರಣದಲ್ಲಿ ಈಗ ಸರ್ಕಾರ ಒತ್ತಡಕ್ಕೆ ಸಿಲುಕಿದೆ. ಮುಜುಗರದಿಂದ ಪಾರಾಗಲು ಪರಮೇಶ್ವರ್ ಅವರು ಸರ್ಕಸ್ ಮಾಡ್ತಾ ಇದ್ದಾರೆ. ನೇರವಾಗಿ ವರದಿಯನ್ನ ಪಡೆಯಲು ಜೈಲಿಗೆ ಭೇಟಿಯನ್ನ ಕೊಡಕ್ಕೆ ಹೋಗ್ತಾ ಇದ್ದಾರೆ ಪರಮೇಶ್ವರ್ ಅವರು. ವಿಧಾನಸೌಧದಿಂದ ಪರಪ್ಪನಗ್ರಹಾರದತ್ತ ಈಗ ಪರಮೇಶ್ವರ್ ಅವರು ತೆರಳಿದ್ದಾರೆ. ಡಿಜಿ ಮತ್ತು ಗೃಹ ಇಲಾಖೆ ಕಾರ್ಯದರ್ಶಿ ಜೊತೆಗೆ ಸಭೆಯನ್ನ ಕೂಡ ಮಾಡಿದ ನಂತರ ಈಗ ಗೃಹ ಮಂತ್ರಿಗಳು ಪರಪ್ಪನಗ್ರಹಾರ ಹತ್ರ ತೆರಳಿದ್ದಾರೆ. ಪಾಪ ನಿನ್ನೆ ಅವ್ರಿಗೆ ಹೆಲ್ತ್ ಸರಿ ಇರಲಿಲ್ಲ, ಬೆನ್ನು ಅಂತೇಳಿ ಮಲ್ಕೊಂಡಿದ್ರು. ನನ್ನ ಸಹೋದ್ಯೋಗಿ ಈಗ ಅಂಬರೀಷ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಗೃಹ ಸಚಿವರು ಭೇಟಿ ಕೊಡೋ ಕಾರಣಕ್ಕೋಸ್ಕರ ಎಲ್ಲ ಸ್ವಚ್ಛತಾ ಕಾರ್ಯ ನಡೀತಾ ಇದೆಯಾ ಅಥವಾ ಏನ್ ಮಾಹಿತಿ ಬರ್ತಾ ಇದೆ ಗೃಹ ಮಂತ್ರಿಗಳು ಭೇಟಿ ಕೊಡೋ ವಿಚಾರದಲ್ಲಿ? ಖಂಡಿತ ಅರುಣ್, ಈಗಾಗಲೇ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಪರಪ್ಪನಗ್ರಹಾರ ಜೈಲ್ ಕಡೆ ಬರ್ತಾ ಇರೋ ಹಿನ್ನೆಲೆ ಇಲ್ಲಿ ಸ್ವಚ್ಛತೆ ಪ್ರಾರಂಭ ಆಗಿರುವಂಥದ್ದು. ಜೈಲು ಸಿಬ್ಬಂದಿಯನ್ನೇ ಬಳಸಿಕೊಂಡು ಜೈಲಿನ ಮುಖ್ಯ ರಸ್ತೆ ಏನಿದೆ ಸಂಪೂರ್ಣವಾಗಿ ಈಗ ರಸ್ತೆ ಕ್ಲೀನ್ ಮಾಡುವಂಥದ್ದು ಮತ್ತು ಜೈಲಿನ ಮುಂಭಾಗದಲ್ಲಿ ಎಲ್ಲ ಏನು ಗಲೀಜಿದೆ ಗಲೀಜನ್ನ ಸ್ವಚ್ಛತಾ ಕಾರ್ಯ ಕ್ಲೀನ್ ಮಾಡ್ತಾ ಇದ್ದಾರೆ. ಒಂದ್ ಕಡೆಗೆ ಈಗಾಗಲೇ DGP ಮಾಲಿನಿ ಅವರು ಜೈಲಿನ ಒಳಗಡೆ ಹೋಗಿರುವಂಥದ್ದು, ಅವರು ಒಂದ್ ಕಡೆಗೆ ಪರಿಶೀಲನೆಯನ್ನ ಪಡ್ಕೊಳ್ತಿದ್ದಾರೆ. ಈಗಾಗಲೇ ಪರಮೇಶ್ವರ್ ಜೊತೆ ಅಲ್ಲೇ ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲೇ ಮೀಟಿಂಗ್ ಇತ್ತು, ಅದನ್ನೇ ಕ್ಯಾನ್ಸಲ್ ಮಾಡಿ ಈಗ ನೇರವಾಗಿ ಪರಮೇಶ್ವರ್ ಅವರು ಪರಪ್ಪನಗ್ರಹಾರ ಜೈಲಿನತ್ತ ಹೊರಟಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರಪ್ಪನಗ್ರಹಾರ ಜೈಲಿಗೆ ಬರ್ತಾರೆ. ಆ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಈಗ ಗೃಹ ಮಂತ್ರಿಗಳೇ ಬರ್ತಾ ಇರೋ ಹಿನ್ನೆಲೆ ಪರಪ್ಪನಗ್ರಹಾರ ಜೈಲಿನ ಸಿಬ್ಬಂದಿಯನ್ನು ಬಳಸಿಕೊಂಡು ಈಗ ಸ್ವಚ್ಛತಾ ಕಾರ್ಯ ಪ್ರಾರಂಭ ಆಗಿದೆ. ಜೊತೆಗೆ ಈಗಾಗಲೇ ಏನು ನಿನ್ನೆ ಫೋಟೋ ವೈರಲ್ ಆಯಿತು ಆ ಪ್ರದೇಶ ಇರ್ಬೋದು, ಸಂಪೂರ್ಣವಾಗಿ ಎಲ್ಲ ದೃಶ್ಯ ಅಲ್ಲಿ ಒಳಗಡೆ ಸ್ವಚ್ಛತೆಯನ್ನು ಸಹ ಬೆಳಗ್ಗಿಂದನೂ ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಇವತ್ತು ಆ CC ಕ್ಯಾಮ್ರಾಗಳ ಪರಿಶೀಲನೆ ಸಹ ನಡೀತಾ ಇದೆ. ಅಂದ್ರೆ ಈಗ ಗೃಹ ಮಂತ್ರಿಗಳು ಬಂದಾಗ ನೇರವಾಗಿ ಯಾವಾಗ ಈ ಒಂದು ಏನು ಐಷಾರಾಮಿ ಟೀ ಪಾರ್ಟಿ ಮಾಡ್ತಿದ್ರು ಅದ್ರ ಬಗ್ಗೆ ಸಂಪೂರ್ಣವಾಗಿ ಆ ಫುಟೇಜ್ಗಳನ್ನ ಸಪರೇಟ್ ಮಾಡಿ ಈಗ ಗೃಹ ಮಂತ್ರಿಗಳಿಗೆ ತೋರಿಸುವಂತ ಕೆಲಸವನ್ನ ಇಲ್ಲಿನ ಜೈಲಿನ ಸೂಪರಿಂಟೆಂಡೆಂಟ್ ಇರ್ಬೋದು ಅಥವಾ ಹಿರಿಯ ಅಧಿಕಾರಿಗಳು ಕೆಲಸ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಇನ್ನೇನು ಜೈಲಿಗೆ ಬರ್ತಾ ಇರೋ ಹಿನ್ನೆಲೆ ಸಾಕಷ್ಟು ಒಂದು ಜೈಲಿನ ಸಿಬ್ಬಂದಿಗೂ ಸಹ ಒಂದು ಆತಂಕ ಪ್ರಾರಂಭ ಆಗಿದೆ. ಈಗಾಗಲೇ 7 ಜನ ಸಸ್ಪೆಂಡ್ ಆಗಿದ್ದಾರೆ. ಇನ್ನಷ್ಟು ಹಿರಿಯ ಅಧಿಕಾರಿಗಳು ತಲೆದಂಡ ಆಗುತ್ತಾ ಅನ್ನೋ ಆತಂಕದಲ್ಲಿ ಜೈಲಿನ ಹಿರಿಯ ಅಧಿಕಾರಿಗಳು ಇರುವಂಥದ್ದು. ಜೈಲಾಧಿಕಾರಿಗಳಂದ್ರೆ ಬ್ಯಾರಕ್ನ ಇನ್ಚಾರ್ಜ್ ಇರುವಂತಹ ಅಧಿಕಾರಿಗಳಿಗೂ ಸಹ ಈಗ ಡವ ಪ್ರಾರಂಭ ಆಗಿದೆ. ಏಕೆಂದ್ರೆ ಈಗಾಗಲೇ ಕಿಚನ್ ಅಲ್ಲಿ ಇರಬಹುದು ಅಥವಾ ಬೇರೆ VIP ಬ್ಯಾರಕ್ ಅಲ್ಲಿ ಅಲ್ಲಿದ್ದಂತಹ ಅಧಿಕಾರಿಗಳಿಗೂ ಸಹ ಒಂದು ಆತಂಕ ಪ್ರಾರಂಭ ಆಗಿರುತ್ತದೆ. ಒಟ್ಟಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿರೋ ಹಿನ್ನೆಲೆ ಈಗ ತಕ್ಷಣಕ್ಕೆ 15 ದಿವಸಕ್ಕೆ ಅಥವಾ 1 ತಿಂಗಳಿಗೆ ಸೀಮಿತ ಆಗ್ತದಾ, ಇಲ್ಲ ಹಿಂದೆ ಆದಂತಹ ಘಟನೆಗಳಲ್ಲಿ ಒಂದು 15 ದಿವಸದಲ್ಲೇ ಸಂಪೂರ್ಣವಾಗಿ ಈ ಒಂದು ಎಲ್ಲವನ್ನು ಮರೆತು ಮತ್ತೆ ನಾರ್ಮಲ್ ಆಗಿ ದುಡ್ಡಿದ್ರೆ ಜೈಲಲ್ಲಿ ಏನ್ ಬೇಕಾದ್ರೂ ವ್ಯವಸ್ಥೆ ಮಾಡಿಕೊಡೋ ರೀತಿಯಲ್ಲಿ ಸಿಬ್ಬಂದಿಗಳು ತಯಾರಾಗಿದ್ರು. ಆದ್ರೆ ಈ ಬಾರಿ ಸರ್ಕಾರ ನೇರವಾಗಿ ಇವರು ಈ ಒಂದು ಕಳ್ಳಾಟಕ್ಕೆ ಫುಲ್ ಸ್ಟಾಪ್ ಮಾಡುತ್ತಾ ಅನ್ನೋದ್ರ ಕಾದ್ ನೋಡ್ಬೇಕಾಗಿರುವಂತದ್ದು. ಅರುಣ್. ಓಕೆ ಅಂಬರೀಷ್, ಮೇಲೆ ಮಾಹಿತಿಗೆ ಧನ್ಯವಾದಗಳು.